ನವರಾತ್ರಿ ಆರಂಭದ ದಿನವೇ ದೇಶವಾಸಿಗಳಿಗೆ ಬಂಪರ್ ಆಫರ್. ಇಂದಿನಿಂದ ಜಿಎಸ್ಟಿ 2.0 ಜಾರಿ, ವಸ್ತುಗಳ ಬೆಲೆ ಇಳಿಕೆ, ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಯಿಂದ ಉಳಿತಾಯದ ಪರ್ವ. ನವರಾತ್ರಿ ಆರಂಭದ ದಿನವೇ ದೇಶವಾಸಿಗಳಿಗೆ ಬಂಪರ್ ಆಫರ್. ಇಂದಿನಿಂದ ಜಿಎಸ್ಟಿ 2.0 ಜಾರಿ, ವಸ್ತುಗಳ ಬೆಲೆ ಇಳಿಕೆ, ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಯಿಂದ ಉಳಿತಾಯದ ಪರ್ವ ಶುರುವಾಗಿದೆ. ಇನ್ನು ಮಧ್ಯಮ ವರ್ಗಕ್ಕೆ ಜಿಎಸ್ಟಿ ಧಮಾಕ ಅಂತಾನೆ ಹೇಳ್ಬೋದು. ಜಿಎಸ್ಟಿ ಇಳಿಕೆಯಿಂದ 375ಕ್ಕೂ ಹೆಚ್ಚು ವಸ್ತುಗಳ ಬೆಲೆ ಇಳಿಕೆಯಾಗಿದೆ. ಇನ್ನು ಬೆಲೆ ಏರಿಕೆಯಿಂದ ಒಂದು ರೀತಿಯಾಗಿ ಜನ ತತ್ತರಿಸಿ ಹೋಗಿದ್ರು. ಈಗ ಬಿಗ್ ರಿಲೀಫ್ ಸಿಕ್ಕಿದೆ. 12% ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೋಕ್ ನೀಡ್ತಾ ಇದ್ದಾರೆ. ನವರಾತ್ರಿ ಆರಂಭದ ದಿನವೇ ಜಿಎಸ್ಟಿಯನ್ನ ಕಡಿಮೆ ಮಾಡಿದ್ದಾರೆ. ದೇಶವಾಸಿಗಳಿಗೆ ಒಂದು ರೀತಿಯಾಗಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಇದು ದಸರಾ ಧಮಾಕ. ಮಧ್ಯಮ ವರ್ಗಕ್ಕೆ ಜಿಎಸ್ಟಿ ಬಂಪರ್ ಆಫರ್ ಅನ್ನ ಕೊಟ್ಟಿದೆ. ಇನ್ನು ನವರಾತ್ರಿ ಆರಂಭದ ದಿನವೇ ದೇಶವಾಸಿಗಳಿಗೆ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಇಂದಿನಿಂದ ಜಿಎಸ್ಟಿ 2.0 ಜಾರಿ, ವಸ್ತುಗಳ ಬೆಲೆ ಇಳಿಕೆ, ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಯಿಂದ ಉಳಿತಾಯದ ಪರ್ವ ಶುರುವಾಗಿದೆ. ಇನ್ನು ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಯಿಂದ ಉಳಿತಾಯದ ಪರ್ವ ಅಂತಾನೆ ಹೇಳ್ಬೋದು. ಮಧ್ಯಮ ವರ್ಗಕ್ಕೆ ಜಿಎಸ್ಟಿ ಬಂಪರ್ ಆಫರ್, ದಸರಾ ಧಮಾಕ ಅಂತಾನೆ ಹೇಳ್ಬೋದು. 12% ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೋಕ್ ನೀಡಲಾಗಿದೆ. ಇನ್ನು ಕಾರು, ಬೈಕ್, ಟಿವಿ ಕೊಳ್ಳೋರಿಗೆ ದಸರಾ ಧಮಾಕ. ಮಧ್ಯಮ ವರ್ಗಕ್ಕೆ ಜಿಎಸ್ಟಿ ಬಂಪರ್ ದಸರಾ ಧಮಾಕ ಅಂತಾನೆ ಹೇಳ್ಬೋದು. ಈಗಾಗಲೇ ಕಾರು, ಬೈಕ್, ಟಿವಿ ಕೊಳ್ಳೋರಿಗೆ ಇದು ದಸರಾ ಧಮಾಕ. ಅಗತ್ಯ ವಸ್ತುಗಳು ಸೇರಿ ಮೆಡಿಸಿನ್ ಬೆಲೆಯಲ್ಲಿ ಇಳಿಕೆ ಕಂಡಿರುವಂಥದ್ದು. ಬೆಲೆ ಏರಿಕೆಯಿಂದ ಒಂದು ರೀತಿಯಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಅವರಿಗೆಲ್ಲ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಇಂದಿನಿಂದ ಜಿಎಸ್ಟಿ 2.0 ಜಾರಿಯಾಗುತ್ತೆ. ವಸ್ತುಗಳ ಬೆಲೆ ಇಳಿಕೆ ಕಂಡಿರುತ್ತೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಯಿಂದ ಇನ್ನಿಂದ ಉಳಿತಾಯದ ಪರ್ವ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಕಾರು, ಬೈಕ್, ಟಿವಿ ಕೊಳ್ಳೋರಿಗೆ ಇದು ದಸರಾ ಧಮಾಕ ಅಂತಾನೆ ಹೇಳ್ಬೋದು. ಬೆಣ್ಣೆ, ತುಪ್ಪ, ಟೂತ್ಪೇಸ್ಟ್, ಶಾಂಪೂ, ಹಾಗೆ ಸೋಪ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷನ್, ಮಿಡ್ ರೇಸರ್, 33 ಜೀವರಕ್ಷಕ ಔಷಧ ಹಾಗೂ ಕ್ಯಾನ್ಸರ್ ಔಷಧಗಳು ದರ ಇಳಿಕೆ ಕಂಡಿದೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಕೃಷಿ ಯಂತ್ರ, ಸಿಮೆಂಟ್ ಬೆಲೆ ಕೂಡ ಕಡಿಮೆಯಾಗಲಿದೆ. ದರ ಏರಿಕೆಯಿಂದ ಜನರು ಕಂಗೆಟ್ಟು ಹೋಗಿದ್ದಾರೆ. ಅವರಿಗೆಲ್ಲ ಇದೊಂದು ಬಿಗ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಇಂದಿನಿಂದ ಹಾಲಿನ ಉತ್ಪನ್ನಗಳ ಬೆಲೆಯೂ ಕೂಡ ಇಳಿಕೆ ಕಂಡಿದೆ. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬಹುದೊಡ್ಡ ಪರಿಷ್ಕರಣೆ ಕೂಡ ಆಗುತ್ತೆ. ಇನ್ನು ಒಂದು ರೀತಿಯಾಗಿ ಅಗತ್ಯ ವಸ್ತುಗಳು ಸೇರಿ ಮೆಡಿಸಿನ್ ಬೆಲೆ ಕೂಡ ಇಳಿಕೆ ಕಂಡಿರುವಂಥದ್ದು. ಹಾಗೆ ಕಾರು, ಟಿವಿ, ಫ್ರಿಡ್ಜ್ ಕೊಳ್ಳೋರಿಗೆ ದಸರಾ ಧಮಾಕ ಅಂತಾನೆ ಹೇಳ್ಬೋದು. ಇದು ಉಳಿತಾಯದ ಹಬ್ಬ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದ್ ಕಡೆ ಹೇಳಿದ್ದಾರೆ. ಒಂದು ರೀತಿಯಾಗಿ ದರ ಏರಿಕೆಯಿಂದ ಜನರು ಕೂಡ ಕಂಗೆಟ್ಟು ಹೋಗಿದ್ದಾರೆ. ಇನ್ನು ಹಾಗಾದ್ರೆ ಅಗತ್ಯ ಜಿಎಸ್ಟಿ ಸ್ಲ್ಯಾಬ್ 18% 0%ಗೆಲ್ಲ ಯಾವೆಲ್ಲ ವಸ್ತುಗಳ ದರ ಇಳಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಇನ್ನು ಅಗತ್ಯ ವಸ್ತುಗಳ ದರ ಇಳಿಕೆ, ಲಿವ್ ಸಿರಪ್ ಹಳೆ ದರ 250 ರೂಪಾಯಿ ಇತ್ತು, ಆದ್ರೆ ಇವಾಗ 234 ರೂಪಾಯಿಗೆ ಕಡಿತಗೊಂಡಿದೆ. ಗ್ಯಾಸೆಕ್ಸ್ ಟ್ಯಾಬ್ಲೆಟ್ ಮೊದಲು 250 ರೂಪಾಯಿ ಇತ್ತು, ಈಗ ಹೊಸ ದರ 235 ರೂಪಾಯಿ ಆಗಿದೆ. ಹಾಗೆ ಅಡಲ್ಟ್ ಡೈಪರ್ ಹಳೆ ದರ 650 ರೂಪಾಯಿ ಇತ್ತು, ಇನ್ನು ಹೊಸ ದರ 609 ರೂಪಾಯಿಗೆ ಇಳಿಕೆ ಕಂಡಿರುವಂಥದ್ದು. ಒಂದು ರೀತಿಯಾಗಿ ಇಲ್ಲಿ 33 ಜೀವರಕ್ಷಕ ಔಷಧ ಹಾಗೂ ಕ್ಯಾನ್ಸರ್, ಕೃಷಿ ಯಂತ್ರ, ಸಿಮೆಂಟ್ ಬೆಲೆ, ಟಿವಿ, ಫ್ರಿಡ್ಜ್ ಕೊಳ್ಳೋರಿಗೆ ಇದು ದಸರಾ ಧಮಾಕ ಅಂತಾನೆ ಹೇಳ್ಬೋದು. ದರ ಏರಿಕೆಯಿಂದ ಜನರು ಕೂಡ ಕಂಗೆಟ್ಟು ಹೋಗಿದ್ರು. ಈಗ ಅವರಿಗೆಲ್ಲ ಬಿಗ್ ಈಗ ಜಿಎಸ್ಟಿ ಸ್ಲ್ಯಾಬ್ 18% 5% ಕಡಿಮೆ ಆಗಿರುವಂಥದ್ದು. ಹಾಗಾದ್ರೆ ಯಾವೆಲ್ಲ ದಿನಬಳಕೆ ವಸ್ತುಗಳ ದರ ಇಳಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಟೂತ್ಪೇಸ್ಟ್ ಹಳೆ ದರ 145 ರೂಪಾಯಿ ಇತ್ತು, ಈಗ ಹೊಸ ದರ 129 ರೂಪಾಯಿ ಆಗಿದೆ. ಹಾಗೆ
ಶಾಂಪೂ ಮೊದಲಿಗೆ ಹಳೆ ದರ 490 ರೂಪಾಯಿ ಇತ್ತು, ಇವಾಗ ಹೊಸ ದರ 435 ರೂಪಾಯಿ ಆಗಿದೆ. ಹಾಗೆ ಸೋಪ್ ಹಳೆ ದರ 68 ರೂಪಾಯಿ ಇತ್ತು, ಇವಾಗ ಹೊಸ ದರ 60 ರೂಪಾಯಿ. ಹಾರ್ಲಿಕ್ಸ್ 130 ರೂಪಾಯಿ ಇತ್ತು, ಇವಾಗ 110 ರೂಪಾಯಿ. ಹಾಗಾದರೆ ಇಲ್ಲಿ ದಿನಬಳಕೆ ವಸ್ತುಗಳ ದರವನ್ನು ಕೂಡ ನೋಡೋದಾದರೆ ಎಲ್ಲವೂ ಕೂಡ ವಸ್ತುಗಳ ಮೇಲೆ ಕಡಿತಗೊಂಡಿರುವಂಥದ್ದು. ಬ್ರೂ ಕಾಫಿ 300 ರೂಪಾಯಿ ಹಳೆ ದರ, ಹೊಸ ದರ 270 ರೂಪಾಯಿ. ನೆಸ್ಕೆಫೆ ಹಳೆ ದರ 265, ಹೊಸ ದರ 235 ರೂಪಾಯಿ ಆಗಿದೆ. ಇನ್ನು ದಿನಬಳಕೆ ವಸ್ತುಗಳ ದರ ಇಳಿಕೆ ಕಂಡಿದೆ. ಹಾಗೆ ಟಿವಿ 20,000 ರೂಪಾಯಿ ಹಳೆ ದರ, ಈಗ ಹೊಸ ದರ 18,000 ರೂಪಾಯಿ ಆಗಿರುವಂಥದ್ದು. ಇನ್ನು ಫ್ರಿಡ್ಜ್ ಹಳೆ ದರ 20,000, ಹೊಸ ದರ 18,000 ರೂಪಾಯಿ ಕಂಡಿರುವಂಥದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲಿ GST ಸ್ಲ್ಯಾಬ್ 28%ರಿಂದ 18% ಕಡಿಮೆಯಾಗಿದೆ. ಬೆಣ್ಣೆ, ತುಪ್ಪ, ಟೂತ್ಪೇಸ್ಟ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷನ್, ಮಿಡ್ ರೇಂಜ್ AC ಎಲ್ಲವೂ ಕೂಡ ದರ ಕಡಿಮೆಯಾಗಿರುವಂಥದ್ದು. ಹಾಗಾದರೆ GST ಸ್ಲ್ಯಾಬ್ 28%ರಿಂದ 18% ಯಾವೆಲ್ಲ ದರ ಕಡಿಮೆ ಆಗಿದೆ ಅನ್ನೋದನ್ನು ನೋಡೋದಾದರೆ, ಟಿವಿ 20,000 ಇತ್ತು ಹಳೆ ದರ, ಇವಾಗ 18,000ಕ್ಕೆ ಇಳಿತ ಕಂಡಿದೆ, ಹೊಸ ದರ ಆಯಿತು. ಫ್ರಿಡ್ಜ್ ಹಳೆ ದರ 20,000 ಇತ್ತು, ಹೊಸ ದರ 18,000 ಆಗಿದೆ. ಇನ್ನು ಹಾಗೆ ವಾಷಿಂಗ್ ಮಿಷನ್ ಮೊದಲಿಗೆ 20,000, ಇವಾಗ 18,000. ಮಿಡ್ ಟಿವಿ 20,000, 18,000 ರೂಪಾಯಿಗೆ ಇಳಿತ ಕಂಡು ಹೊಸ ದರ ಆಗಿರುವಂಥದ್ದು. ಇನ್ನು ಹೀರೋ ಸ್ಪೆಂಡರ್ 100+cc ಹಳೆ ದರ 79,096 ರೂಪಾಯಿ ಇತ್ತು, ಹೊಸ ದರ 72,516 ರೂಪಾಯಿ ಆಗಿದೆ. ಹಾಗಾದರೆ ಇದರಲ್ಲಿ 6,580 ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು. ಹಾಗೆ ಹೋಂಡಾ ಶೈನ್ 125cc 84,493 ರೂಪಾಯಿ ಇತ್ತು, ಹಳೆ ದರ, ಇವಾಗ ಹೊಸ ದರ 77,457 ರೂಪಾಯಿ ಆಗಿದೆ. ಇದರಲ್ಲಿ 7,036 ರೂಪಾಯಿ ಕಡಿತಗೊಂಡಿರುವಂಥದ್ದು. ಹಾಗಾದರೆ ಈ ನವರಾತ್ರಿ ಆರಂಭದ ದಿನವೇ ದೇಶವಾಸಿಗಳಿಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಹಾಗೆ ಬೈಕ್ಗಳ ಬೆಲೆ ಕೂಡ ಇಳಿಕೆ ಕಂಡಿದೆ. ಯಮಹಾ 149cc 1,35,190 ರೂಪಾಯಿ ಇತ್ತು ಹಳೆ ದರ, ಇವಾಗ 1,20,000 ರೂಪಾಯಿ ಹೊಸ ದರ ಆಗಿದೆ. ಇನ್ನು ಬೈಸಿಕಲ್ 10,000 ರೂಪಾಯಿ ಇತ್ತು, ಇವಾಗ 9,300 ರೂಪಾಯಿ ಆಗಿರುವಂಥದ್ದು, 700 ರೂಪಾಯಿ ಕಡಿತವಾಗಿದೆ. ಇನ್ನು ಸ್ವಿಫ್ಟ್ ಕಾರು 7,96,000 ಇತ್ತು, ಇವಾಗ ಹೊಸ ದರ 6,84,900 ರೂಪಾಯಿ ಹೊಸ ದರ ಆಗಿದೆ. ಇನ್ನು ಇಲ್ಲಿ 1,12,900 ರೂಪಾಯಿ ಇಲ್ಲಿ ಇಳಿಕೆ ಕಂಡಿರುವಂಥದ್ದು. ಇನ್ನು ಹಾಗೆ ಗ್ರ್ಯಾಂಡ್ ವಿಚಾರ 11,83,000 ಇತ್ತು ಹಳೆ ದರ, ಇವಾಗ 10,76,500 ರೂಪಾಯಿ ಆಗಿರುವಂಥದ್ದು. ಹಾಗಾದರೆ ಬಲೇನೋ 6,84,000 ಇತ್ತು, ಹೊಸ ದರ 5,98,900 ರೂಪಾಯಿ ಆಗಿದೆ. ಇದರಲ್ಲಿ 85,100 ರೂಪಾಯಿ ಇಳಿಕೆ ಕಂಡಿದೆ. ಇಗ್ನಿಸ್ 6 ಲಕ್ಷ ರೂಪಾಯಿ ಇತ್ತು, ಇವಾಗ 5,35,000 ಆಗಿದೆ. ಇದರಲ್ಲಿ 71,000 ಕಡಿತಗೊಂಡಿರುವಂಥದ್ದು. ಜಿಮ್ಮಿ 12,83,400 ರೂಪಾಯಿ ಇತ್ತು, ಇವಾಗ 12,31,500 ರೂಪಾಯಿ ಆಗಿದೆ. ಇದರಲ್ಲಿ 94,000 ಕಡಿತಗೊಂಡಿದೆ. ಇನ್ನು ಹಾಗೆ ಸಾಕಷ್ಟು ಕಾರುಗಳ ದರ ಇಲ್ಲಿ ಇಳಿಕೆ ಕಂಡಿರುವಂಥದ್ದು. ಎಸ್ಪ್ರೆಸ್ಸೋ, ಆಲ್ಟೋ, K10 ಹಾಗೆ ಸೆಲೆರಿಯಾ ಇದೆಲ್ಲದರೂ ಕೂಡ ಕಡಿತಗೊಂಡಿರುವಂಥದ್ದು. 1 ಲಕ್ಷ ರೂಪಾಯಿ ಇಲ್ಲಿ ಇಳಿಕೆ ಕಂಡಿದೆ. ಹಳೆ ದರವನ್ನು ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋದರೆ ಇಲ್ಲಿ ತುಂಬ ಬೆಲೆನೇ ಕಾರುಗಳ ಮೇಲೆ ಕಡಿತಗೊಂಡಿರುವಂಥದ್ದು. ಹಾಗಾದರೆ ನಂದಿನಿಯಲ್ಲಿ ಏನೆಲ್ಲ ಕಡಿಮೆ ಆಗಿದೆ ಅನ್ನೋದನ್ನು ನೋಡೋದಾದರೆ, ಉತ್ಪನ್ನಗಳು ತುಪ್ಪ 1000 ಮಿಲಿಲೀಟರ್ ಪ್ಯಾಕೇಜ್ ಸೈಜ್ ಹೊಸ ದರ 610 ರೂಪಾಯಿ ಇತ್ತು, ಹಳೆ ದರ 650 ರೂಪಾಯಿ ಇದೆ. ಇನ್ನು ಬೆಣ್ಣೆ 500 ಗ್ರಾಮ್ 286 ರೂಪಾಯಿ ಇತ್ತು, ಹೊಸ ದರ, ಹಳೆಯ ದರ 305 ರೂಪಾಯಿ. ಪನ್ನೀರ್ ಹಾಕು 100 ಗ್ರಾಮ್ ಪ್ಯಾಕ್ ಸೈಜ್ಗೆ, ಹಾಗೆ ಹಳೆ ದರ 425 ರೂಪಾಯಿ ಇತ್ತು, ಇವಾಗ ಹೊಸ ದರ 408 ರೂಪಾಯಿ ಆಗಿದೆ. ಗುಡ್ ಲೈಫ್ 1000 ಮಿಲಿಲೀಟರ್ಗೆ
ಹಳೆ ದರ 70 ರೂಪಾಯಿ ಇತ್ತು, ಹೊಸ ದರ 68 ರೂಪಾಯಿ ಆಗಿದೆ. ಚೀಸ್ 1 ಕೆಜಿಗೆ ಇನ್ನು ಹಳೆ ದರ 480 ರೂಪಾಯಿ ಇತ್ತು, ಇವಾಗ 450 ರೂಪಾಯಿ ಆಗಿದೆ. ಇನ್ನು ಚೀಸ್ ಸಂಸ್ಕರಣೆ 1 ಕೆಜಿಗೆ 497 ರೂಪಾಯಿ, ಹೊಸ ದರ 530 ರೂಪಾಯಿ ಆಗಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಉತ್ಪನ್ನಗಳು ಐಸ್ ಕ್ರೀಮ್ 1000 ಮಿಲಿ ಲೀಟರ್ಗೆ ಹೊಸ ದರ 178 ರೂಪಾಯಿ ಆಗಿದೆ. ಇನ್ನು ಹಳೆ ದರ 200 ರೂಪಾಯಿ ಆಗಿರುವಂಥದ್ದು. ಖಾರ ಉತ್ಪನ್ನ 180 ಗ್ರಾಮ್ಗೆ 56 ರೂಪಾಯಿ, ಹೊಸ ದರ, ಹಳೆ ದರ 60 ರೂಪಾಯಿ. ನಂದಿನಿ ನೀರು 1000 ಮಿಲಿ ಲೀಟರ್ಗೆ 18 ರೂಪಾಯಿ, ಹೊಸ ದರ 20 ರೂಪಾಯಿ, ಹಳೆ ದರ ಆಗಿರುವಂಥದ್ದು. ಒಂದು ರೀತಿಯಾಗಿ ನವರಾತ್ರಿ ಆರಂಭದ ದಿನವೇ ದೇಶವಾಸಿಗಳಿಗೆ ಬಂಪರ್ ಆಫರ್ ಅನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು.